ನಮಸ್ಕಾರ. ಈ ವಿಡಿಯೋದಲ್ಲಿ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ನಿಮಗೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ನನ್ನ ಝೂಮ್ ವರ್ಕ್ಶಾಪ್ ಅಟೆಂಡ್ ಮಾಡಿ. ಇದು ಫ್ರೀ ವರ್ಕ್ಶಾಪ್ ಅಲ್ಲ, ಸಣ್ಣ ಫೀ ಇರುತ್ತದೆ. ಫೀ ಸಬ್ ಕುಚ್ ವಾಲೆಟಿಂದನೇ ಕೊಡಬೇಕು. ಆಸಕ್ತಿ ಇದ್ದರೆ ಬಿಸ್ನೆಸ್ ಅಂತ ವಾಟ್ಸಪ್ ಮೆಸೇಜ್ ಕಳಿಸಿ ಈ ನಂಬರ್ಗೆ 8762882301. ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಸ್ಟಾರ್ಟಪ್ ಬಗ್ಗೆ ಮಾಹಿತಿ ಕೊಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಕೇಳ್ತೇವೆ ಸ್ಟಾರ್ಟಪ್ ಅಂತ. ಏನಿದು ಸ್ಟಾರ್ಟಪ್ ಅಂದರೆ ಹೊಸ ಉದ್ಯಮ ಶುರು ಮಾಡೋದು. ಆದರೆ ಪ್ರತಿಯೊಂದು ಬಿಸ್ನೆಸ್ ಸ್ಟಾರ್ಟಪ್ ಅಂತ ಕ್ಲಾಸಿಫೈ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಏರಿಯಾದಲ್ಲಿ ನೀವೊಂದು ಉಡುಪಿ ಹೋಟೆಲ್ ಓಪನ್ ಮಾಡ್ತೀರಾ ಅಥವಾ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ತೀರಾ, ಇದು ಸ್ಟಾರ್ಟಪ್ ಆಗೋದಿಲ್ಲ. ಸ್ಟಾರ್ಟಪ್ ಅಂದರೆ ಒಂದು ಯುನೀಕ್ ಐಡಿಯಾ ಇರಬೇಕು, ಒಂದು ಪ್ರಾಬ್ಲಮ್ ಇರಬೇಕು, ಅದಕ್ಕೊಂದು ಸೊಲ್ಯೂಷನ್ ಇರಬೇಕು. ಉದಾಹರಣೆಗೆ ನಿಮ್ಮ ಫೇವ್ರೆಟ್ ರೆಸ್ಟೋರೆಂಟಿಂದ ನಿಮಗೆ ಊಟ ಡೆಲಿವರಿ ಬೇಕು. ಮೊದಲು ಸಾಧ್ಯ ಇರಲಿಲ್ಲ, ಈಗ ಸಾಧ್ಯ ಇದೆ. ಸ್ವಿಗ್ಗಿ, ಝೊಮ್ಯಾಟೊ. ಮೊದಲು ನೀವು ಆಟೋ ರಿಕ್ಷಾಗೆ ಗಂಟೆಗಟ್ಟಲೆ ಕಾಯಬೇಕಾಗ್ತಿತ್ತು. ಈಗ ಫೋನಲ್ಲೇ ಆಟೋ ರಿಕ್ಷಾ ಬುಕ್ ಮಾಡ್ಬೋದು. 5 ನಿಮಿಷದಲ್ಲಿ ಆಟೋ ನಿಮ್ಮ ಮನೆ ಮುಂದೆ ಬಂದು ನಿಲ್ಲುತ್ತೆ. ಓಲಾ, ಉಬರ್, ರ್ಯಾಪಿಡೋ. ಸೊ ನಿಮಗೆ ಸ್ಟಾರ್ಟಪ್ ಶುರು ಮಾಡಬೇಕು, ನಿಮ್ಮ ಹತ್ರ ಒಂದು ಹೊಸ ಐಡಿಯಾ ಇದೆ ಅಂತ ಆದರೆ ಮೊದಲಿಗೆ 2 ಕೆಲಸ ಮಾಡಬೇಕು. ಫಸ್ಟ್ ಕಾಂಪಿಟೇಟಿವ್ ಅನಾಲಿಸಿಸ್ ಅಂತ, ಎರಡನೇದು ವ್ಯಾಲಿಡೇಷನ್. ಕಾಂಪಿಟೇಟಿವ್ ಅನಾಲಿಸಿಸ್ ಅಂದರೆ ಏನಂದರೆ ನಿಮ್ಮ ಬಿಸ್ನೆಸ್ಗೆ ಇರೋ ಕಾಂಪಿಟಿಷನ್ ಬಗ್ಗೆ ನೀವು ಮೊದಲು ತಿಳ್ಕೊಳ್ಳಿ. ಈಗ ನಿಮ್ಮದೇ ಒಂದು ಫುಡ್ ಡೆಲಿವರಿ ಮಾಡಬೇಕು ಅಂತ ಇದ್ದರೆ ಮಾಡಬೇಕು ಅಂತ ಇದ್ದರೆ ಸ್ವಿಗ್ಗಿ, ಝೊಮ್ಯಾಟೊ ಜೊತೆ ಕಾಂಪೀಟ್ ಮಾಡಬೇಕು. ಜನ ನಿಮ್ಮ ಹತ್ರ ಯಾಕೆ ಬರ್ತಾರೆ? ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇರ್ಬೋದು, ಅವ್ರ ಹತ್ರ 1000 ಕೋಟಿ ಇದೆ. ನಿಮ್ಮ ಹತ್ರ ಹೊಸ ಐಡಿಯಾ ಇರ್ಬೋದು, ಐಡಿಯಾ ಚೆನ್ನಾಗೇ ಇರ್ಬೋದು. ಅವರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಆಗತ್ತಾ? ಅದು ಸಾಕಾ? ನಾಳೆ ಅವರೇ ಈ ಐಡಿಯಾ ಕಾಪಿ ಮಾಡಿದರೆ, ನಾಳೆ ನೀವು ಫಂಡಿಂಗ್ ಕೇಳೋಕ್ಕೆ ಹೋದರೆ ನಿಮ್ಮ ಇನ್ವೆಸ್ಟರ್ಸ್ ಅದೇ ಕೇಳ್ತಾರೆ, ನಿಮ್ಮ ಕಾಂಪಿಟೇಟರ್ ಯಾರು, ನೀವು ಕಾಂಪಿಟಿಷನನ್ನು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ. ನೆಕ್ಸ್ಟ್ ವ್ಯಾಲಿಡೇಷನ್. ನಿಮಗೆ ನಿಮ್ಮ ಐಡಿಯಾ ಗ್ರೇಟ್ ಅನಿಸ್ಬೋದು, ಬೇರೆಯವರಿಗೆ, ಗ್ರಾಹಕರಿಗೆ, ನಿಮ್ಮ ಪೊಟೆನ್ಷಿಯಲ್ ಗ್ರಾಹಕರು ಯಾರಿದ್ದಾರೆ ಅವರಿಗೆ ಹೇಳಿ, ನಾವು ಈ ಥರ ಬಿಸ್ನೆಸ್ ಶುರು ಮಾಡ್ತಿದ್ದೀವಿ, ನೀವು ನಮ್ಮ ಕಸ್ಟಮರ್ ಆಗ್ತೀರಾ. ಫ್ರೆಂಡ್ಸ್ ಜೊತೆ ಮಾತಾಡಿ, ರಿಲೇಟಿವ್ಸ್ ಜೊತೆ ಮಾತಾಡಿ. ಅವರು ಹೇಳಿದರು ಐಡಿಯಾ ಚೆನ್ನಾಗಿದೆ, ಶುರು ಮಾಡಿ, ನಾನೇ ನಿಮ್ಮ ಕಸ್ಟಮರ್ ಆಗ್ತೀನಿ ಅಂತ ಹೇಳಿದರೆ ನಿಮ್ಮ ಐಡಿಯಾ ಚೆನ್ನಾಗಿದೆ ಅಂತ ಅರ್ಥ ಆಯಿತು. ನೆಕ್ಸ್ಟ್ ನೀವು ನೋಡಬೇಕು ನಿಮ್ಮ ಮಾರ್ಕೆಟ್ ಸೈಜ್ ಏನು ಅಂತ. ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಬೇಕಿರೋರು ಬರೀ 1000 ಜನ ಅಂತ ಆದರೆ ಸಾಲದು. ಸ್ಟಾರ್ಟಪ್ಪಲ್ಲಿ ಸ್ಕೇಲಪ್ ಮಾಡೋಕ್ಕೆ ಅವಕಾಶ ಇರಬೇಕು. ಇವತ್ತು ನಿಮ್ಮ ರೆವೆನ್ಯೂ ಲಕ್ಷದಲ್ಲಿರ್ಬೋದು, ಮುಂದಿನ ದಿನಗಳಲ್ಲಿ ಸಾವಿರಾರು ಕೋಟಿ ತಲುಪುತ್ತಾ? ಅಷ್ಟು ದೊಡ್ಡ ಮಾರ್ಕೆಟ್ ಇದೆಯಾ? ಇದು ನಿಮ್ಮ ಇನ್ವೆಸ್ಟರ್ಸ್ ನೋಡ್ತಾರೆ. ನೆಕ್ಸ್ಟ್ ಬಿಸ್ನೆಸ್ ಮಾಡೆಲ್. ನಿಮ್ಮ ಬಿಸ್ನೆಸ್ ಮಾಡೆಲ್ ಚೆನ್ನಾಗಿರಬೇಕು. ನಿಮಗೆ ಆದಾಯ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಎಷ್ಟು ಬರುತ್ತೆ, ಇದು ಇಂಪಾರ್ಟೆಂಟ್. ಇಲ್ಲಿ ನಾವು 2 ನೋಡೋಣ, ಒಂದು CAC ಮತ್ತೊಂದು LTV. CAC ಅಂದರೆ ಕಸ್ಟಮರ್ ಆಕ್ವಿಸಿಷನ್ ಕಾಸ್ಟ್. ಒಂದು ಕಸ್ಟಮರ್ ತರಕ್ಕೆ ನೀವು ಮಾರ್ಕೆಟಿಂಗಿಗೆ ಎಷ್ಟು ಖರ್ಚು ಮಾಡ್ತೀರಾ, ನಿಮ್ಮ ಕಾಸ್ಟ್ ಏನು. ಇನ್ನೊಂದು LTV ಅಂದರೆ ಲೈಫ್ ಟೈಮ್ ವ್ಯಾಲ್ಯೂ. ಈಗ ಒಬ್ಬ ಕಸ್ಟಮರ್ ನಿಮಗೆ 1000 ರೂಪಾಯಿ ಲಾಭ ಕೊಡ್ತಾನೆ ಅಂತ ತಿಳ್ಕೊಳ್ಳಿ ವರ್ಷಕ್ಕೆ. ಅವನು ವರ್ಷಕ್ಕೆ ಒಮ್ಮೆ ಬರ್ತಾನೆ, ನೆಕ್ಸ್ಟ್ ಒಂದು 5 ವರ್ಷ ಬರ್ಬೋದು. ಅಂದರೆ ಲೈಫ್ ಟೈಮ್ ವ್ಯಾಲ್ಯೂ ಆಯಿತು 5000 ರೂಪಾಯಿ. ಈ LTV ಯಾವಾಗಲೂ CACಗಿಂತ ತುಂಬ ಜಾಸ್ತಿ ಇರಬೇಕು. ಅಂದರೆ ಈ ಉದಾಹರಣೆಯಲ್ಲಿ ನೀವು 1000 ಖರ್ಚು ಮಾಡಿ 5000 ಗಳಿಸ್ತೀರಾ ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ನೆಕ್ಸ್ಟ್ ನಿಮ್ಮ ಟೀಮ್ ಇದು ತುಂಬಾ ಮುಖ್ಯ. ಸ್ಟಾರ್ಟಪ್ಗೆ ಒಬ್ಬರೇ ಫೌಂಡರ್ ಇದ್ದರೆ ಯಾರೂ ಕೂಡ ಫಂಡಿಂಗ್ ಮಾಡೋದಿಲ್ಲ. ನಿಮಗೆ ಫೌಂಡರ್ ತುಂಬ ಅಗತ್ಯ. ಫೌಂಡರ್ ಅಥವಾ ಫೌಂಡರ್ ಮಹಿಳೆ ಆಗಿದ್ದರೆ ಇನ್ನೂ ಒಳ್ಳೆಯದು. ಲೋನ್ ಆಗಲಿ, ಗ್ರ್ಯಾಂಟ್ ಆಗಲಿ, ಯಾವುದೇ ಸರ್ಕಾರದಿಂದ ತುಂಬ ಸಪೋರ್ಟ್ ಸಿಗುತ್ತೆ ಮಹಿಳೆಯರ ಸ್ಟಾರ್ಟಪ್ಸಿಗೆ. ಹಾಗಂತ ನೀವು ಸುಮ್ಮನೆ ಮಹಿಳೆಯರನ್ನು ನಿಮ್ಮ ಟೀಮಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅವರಿಗೆ ಕಂಪನಿಯಲ್ಲಿ ಒಳ್ಳೆ ಶೇರ್ಸ್ ಕೂಡ ಇರಬೇಕು. ನೆಕ್ಸ್ಟ್ ಗೋ ಟು ಮಾರ್ಕೆಟ್ ಅಂದರೆ ನಿಮ್ಮ ಕಸ್ಟಮರ್ ಹೇಗೆ ಸಿಗ್ತಾರೆ, ನೀವು ಯಾವ ಥರ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಮಾರ್ಕೆಟಿಂಗ್ ಮಾಡ್ತೀರಾ, ಯಾವ ಥರ ಅಡ್ವರ್ಟೈಸಿಂಗ್ ಮಾಡ್ತೀರಾ, ಇದರ ಬಗ್ಗೆ ನಿಮಗೆ ಒಂದು ಸರಿಯಾದ ಪ್ಲ್ಯಾನಿಂಗ್ ಇರಬೇಕು. ನೆಕ್ಸ್ಟ್ ಬಜೆಟಿಂಗ್. ನೀವು ಕಂಪನಿ ಶುರು ಮಾಡೋ ಮೊದಲು ಬಜೆಟ್ ತಯಾರಿಸಿ. ಕಂಪನಿ ರಿಜಿಸ್ಟ್ರೇಷನ್ಗೆ ಎಷ್ಟು ಖರ್ಚಾಗುತ್ತೆ, ಮೆಷಿನರೀಸ್ ಬೇಕಿದ್ರೆ ಎಷ್ಟಾಗ್ಬೋದು, ಆಫೀಸು, ಗೋಡೌನು, ಬಾಡಿಗೆ, ಸಂಬಳ, ಜಾಹೀರಾತು ಖರ್ಚು, ಎಲ್ಲ ಖರ್ಚು ಲೆಕ್ಕ ಹಾಕಿ ಮುಂದಿನ 6 ತಿಂಗಳಿಗೆ. ನಿಮ್ಮ ಸ್ಟಾರ್ಟಪ್ಗೆ 6 ತಿಂಗಳ ರನ್ವೇ ಇರಬೇಕು. ರನ್ವೇ ಅಂದರೆ ನಿಮಗೆ ಯಾವುದೇ ರೆವೆನ್ಯೂ ಅಥವಾ ಯಾವುದೇ ಪ್ರಾಫಿಟ್ ಇಲ್ಲದಿದ್ದರೂ ಕೂಡ 6 ತಿಂಗಳು ಬಿಸ್ನೆಸ್ ಮುಂದುವರಿಸಿಕೊಂಡು ಹೋಗುವಂಥ ಕೆಪಾಸಿಟಿ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ 3 ತಿಂಗಳಲ್ಲಿ ಬಿಸ್ನೆಸ್ ಮುಚ್ಚಬೇಕಾಗತ್ತೆ. 6 ತಿಂಗಳ ಬದಲು 1 ವರ್ಷ ರನ್ವೇ ಇದ್ದರೆ ಇನ್ನೂ ಒಳ್ಳೆಯದು. ಈಗ ನೆಕ್ಸ್ಟ್ ನೀವು ಯಾವ ಥರ ಕಂಪನಿ ರಿಜಿಸ್ಟರ್ ಮಾಡ್ತೀರಾ, ಸೆಟಪ್ ಮಾಡ್ತೀರಾ. ಸ್ಟಾರ್ಟಪ್ ಒಂದು LLP ಆಗಿರಬೇಕು, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ಅಥವಾ ಪ್ರೈವೇಟ್ ಲಿಮಿಟೆಡ್.
ಪ್ರೈವೇಟ್ ಲಿಮಿಟೆಡ್ ಆಗಿದ್ರೆ ಒಳ್ಳೆಯದು, ಯಾಕಂದರೆ ಹೊಸ ಬಂಡವಾಳ ತಗೊಳ್ಳಿಕ್ಕೆ, ಹೊಸ ಇನ್ವೆಸ್ಟರ್ಸ್ಗೆ ಶೇರ್ ಇಶ್ಯೂ ಮಾಡಲಿಕ್ಕೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಚೆನ್ನಾಗಿರುತ್ತೆ. ಕಂಪನಿ ರಿಜಿಸ್ಟ್ರೇಷನ್ಗೆ ನಿಮಗೆ ಒಂದು 5,000ದಿಂದ 25,000ವರೆಗೆ ಖರ್ಚಾಗ್ಬೋದು. ಗವರ್ಮೆಂಟ್ ಫೀಸ್ ಬಂದು ಒಂದು 10ರಿಂದ 12,000 ರೂಪಾಯಿ ಆಗುತ್ತೆ. ಕಂಪನಿ ಸೆಕ್ರೆಟ್ರಿಗೆ ನೀವು 25,000 ರೂಪಾಯಿ ಕೊಡೋ ಅಗತ್ಯ ಇಲ್ಲ. ನಮ್ಮನ್ನು ಕೇಳಿ, ನಮ್ಮ ಕಂಪನಿ ಸೆಕ್ರೆಟ್ರಿ ಬರೀ 5,000ಕ್ಕೆ ಮಾಡಿಕೊಡ್ತಾರೆ. ನಿಮಗೆ ಕಂಪನಿ ರಿಜಿಸ್ಟ್ರೇಷನ್ ಅಲ್ಲದೆ ಬೇರೆ ರಿಜಿಸ್ಟ್ರೇಷನ್ ಬೇಕಾಗ್ಬೋದು. ಟರ್ನ್ ಓವರ್ ಜಾಸ್ತಿ ಇದೆ ಅಂದರೆ GST ರಿಜಿಸ್ಟ್ರೇಷನ್ ಬೇಕಾಗ್ಬೋದು. ಅದೇ ಥರ ನಿಮಗೆ ಸ್ಟಾರ್ಟಪ್ ಇಂಡಿಯಾ ರಿಜಿಸ್ಟ್ರೇಷನ್, ಉದ್ಯಮ್ ರಿಜಿಸ್ಟ್ರೇಷನ್ ಅಥವಾ MSME ರಿಜಿಸ್ಟ್ರೇಷನ್ ಇದೆಲ್ಲ ಬೇಕಾಗುತ್ತೆ. ನಿಮ್ಮ ಬಿಸ್ನೆಸ್ ಫುಡ್ ರಿಲೇಟೆಡ್ ಆಗಿದ್ದರೆ FSSAI ರಿಜಿಸ್ಟ್ರೇಷನ್ ಬೇಕಾಗ್ಬೋದು. ಫೈನಾನ್ಷಿಯಲ್ ಸರ್ವಿಸಸ್ ಆಗಿದ್ದರೆ RBIಯಿಂದ ಅಥವಾ SBIಯಿಂದ ರಿಜಿಸ್ಟ್ರೇಷನ್ ಬೇಕಾಗ್ಬೋದು. ನಮ್ಮ ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿ ನಾವು ಗೈಡ್ ಮಾಡ್ತೀವಿ. ಇದಕ್ಕೆ ಯಾವುದೇ ಫೀ ಇರೋದಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಮೆಸೇಜ್ ಕಳಿಸಿ ಸ್ಟಾರ್ಟಪ್ ಅಂತ. ಗ್ರ್ಯಾಂಟ್ಸ್ ಆ್ಯಂಡ್ ಲೋನ್ಸ್, ನಿಮಗೆ ಸ್ಟಾರ್ಟಪ್ ಇಂಡಿಯಾದಿಂದ ಅಥವಾ ಸ್ಟಾರ್ಟಪ್ ಕರ್ನಾಟಕದಿಂದ ಗ್ರ್ಯಾಂಟ್ ಸಿಗ್ಬೋದು. ಗ್ರ್ಯಾಂಟ್ ಅಂದರೆ ಸಾಲ ಅಲ್ಲ, ನೀವು ವಾಪಸ್ ಕೊಡಬೇಕಾಗಿಲ್ಲ. ಸ್ಟಾರ್ಟಪ್ ಇಂಡಿಯಾದಿಂದ ನಿಮಗೆ 5 ಲಕ್ಷದಿಂದ 20 ಲಕ್ಷದವರೆಗೂ ಗ್ರ್ಯಾಂಟ್ ಸಿಗುತ್ತೆ. ಸ್ಟಾರ್ಟಪ್ ಕರ್ನಾಟಕದಿಂದ ನಿಮಗೆ 10 ಲಕ್ಷದಿಂದ 50 ಲಕ್ಷ ರೂಪಾಯಿವರೆಗೂ ಗ್ರ್ಯಾಂಟ್ ಸಿಗುತ್ತೆ. ಇದಕ್ಕೆ ಯಾವುದೇ ಶಿಫಾರಸು ಬೇಡ, ಯಾವುದೇ ಲಂಚ ಬೇಡ. ನಿಮ್ಮ ಐಡಿಯಾ ಚೆನ್ನಾಗಿದೆ, ಬಿಸ್ನೆಸ್ ಮಾಡೆಲ್ ಚೆನ್ನಾಗಿದೆ ಅಂದರೆ ನಿಮಗೆ ಗ್ರ್ಯಾಂಟ್ ಸಿಗುತ್ತೆ. ಸರಿ, ಗ್ರ್ಯಾಂಟ್ ಸಿಕ್ಕಿಲ್ಲ ಅಂದರೆ ನೀವು ಬ್ಯಾಂಕಿಂದ ಲೋನ್ ತಗೋಬೋದು. ಬ್ಯಾಂಕಿಂದನೂ ಅಷ್ಟೇ ಸುಲಭದಲ್ಲಿ ಯಾವುದೇ ಇನ್ಫ್ಲುಯೆನ್ಸ್ ಅಥವಾ ಯಾವುದೇ ಲಂಚ ಕೊಡದೆ ನಿಮಗೆ ಸುಲಭದಲ್ಲಿ ಬ್ಯಾಂಕ್ ಲೋನ್ ಸಿಗುತ್ತೆ. ಮುದ್ರಾ ಲೋನ್ ಅಂತ ಇದೆ, ಅದರಿಂದ 10 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ. ಮತ್ತು ಸ್ಟ್ಯಾಂಡಪ್ ಇಂಡಿಯಾ ಲೋನ್ ಅಂತ ಇದೆ, ಇದು ಬರೀ ಮಹಿಳೆಯರಿಗೆ ಕೊಡೋದು ಅಥವಾ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಇದು ಪುರುಷರಿಗೂ ಸಿಗುತ್ತೆ. ಮುದ್ರಾ ಲೋನ್ 10 ಲಕ್ಷ ರೂಪಾಯಿವರೆಗೆ ಸಿಗುತ್ತೆ. 10 ಲಕ್ಷ ರೂಪಾಯಿಂದ ಜಾಸ್ತಿ ಬೇಕೆಂದರೆ ಸ್ಟ್ಯಾಂಡಪ್ ಇಂಡಿಯಾ ಲೋನ್ ಇದೆ. ಅದೇ ಥರ ಬೇರೆ ಬೇರೆ ಸ್ಕೀಮ್ಗಳಿವೆ. ಇಲ್ಲಿ ನಿಮಗೆ ಬೇಕಿರೋದೇನಿಲ್ಲ, KYC ಡಾಕ್ಯುಮೆಂಟ್ಸ್ ಕೊಡಿ, ಪ್ರಾಜೆಕ್ಟ್ ರಿಪೋರ್ಟ್ ಕೊಡಿ, 1 ವಾರ 10 ದಿನದಲ್ಲಿ ನಿಮಗೆ ಲೋನ್ ಸಿಗುತ್ತೆ. ಇದಕ್ಕೆ ಯಾವುದೇ ಕೊಲ್ಯಾಟ್ರಲ್ ಇರೋದಿಲ್ಲ. ಅಂದರೆ ನಾಳೆ ನಿಮಗೆ ಲಾಸ್ ಆಯಿತು ಅಂತ ಆದರೆ ಬ್ಯಾಂಕ್ ಅವರು ನಿಮ್ಮ ಕಂಪನಿಯಲ್ಲಿ ಏನು ಅಸೆಟ್ಸ್ ಇದೆ ಅದನ್ನು ಮಾತ್ರ ಅವರು ರಿಕವರಿ ಮಾಡ್ಬೋದು. ನಿಮ್ಮ ಪರ್ಸನಲ್ ಅಸೆಟ್, ನಿಮ್ಮ ಮನೆ, ಆಸ್ತಿ, ಜಾಮೀನು ಯಾವುದನ್ನು ಮುಟ್ಟಂಗಿಲ್ಲ. ಸೊ ಇದಕ್ಕೆ ಸೆಂಟ್ರಲ್ ಗವರ್ಮೆಂಟೇ ಗ್ಯಾರಂಟಿ. ಸೊ ನೀವು ಸುಲಭವಾಗಿ ಲೋನು ತಗೊಳ್ಬೋದು. ಈ ವಿಡಿಯೋ ಸೀರೀಸ್ನ ಕೊನೆಯ ವಿಡಿಯೋ ಇದು ಸ್ಟಾರ್ಟಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೊಸ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಮುಂದೇನೂ ವಿಡಿಯೋ ಮಾಡ್ತಾ ಇರ್ತೇನೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ, ಅಥವಾ ಫೇಸ್ಬುಕ್ ಫಾಲೋ ಮಾಡಿ. ಧನ್ಯವಾದ.